ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡಿ ತಿನ್ನಬೇಕು ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನು ತಗೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟನ್ನು ಮಾಡಬೇಕಾದ್ರೆ ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟು ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾನು ಈ ಒಂದು ರವೆಯನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕಲಿಸಿದ ನಂತರ ಸ್ವಲ್ಪ ಈ ರೀತಿಯಾಗಿ ತೆಳ್ಳಗಿರಲಿ, ತೀರಾ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿಯಾಗಿ ಇದ್ದರೆ ಸಾಕು. ಅದಾದ ನಂತರ ಒಂದು ಸ್ವಲ್ಪ ತುಪ್ಪವನ್ನು ಮೇಲ್ಗಡೆ ಈ ರೀತಿಯಾಗಿ ನಾನು ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಅಷ್ಟನ್ನು ಹಾಕಿ ಅದನ್ನು ಮುಚ್ಚಿ ಒಂದು ಸೈಡು ತೆಗೆದಿಟ್ಕೊಳ್ತೀನಿ. ಹಾಗೆ ಇವಾಗ ಇದಕ್ಕೆ ನಾವು ಹೂರಣವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಂತ ಇದು ಹೋಳಿಗೆ ಅಲ್ಲ. ಸೊ ಸ್ವೀಟ್ ರೆಸಿಪಿ ತುಂಬಾ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ. ಈಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ನಾನಿಲ್ಲಿ 1 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. 1.5 ಕಪ್ ಬೆಲ್ಲ ಬೇಕಾಗುತ್ತೆ. ಸ್ವೀಟಿಗೆ ನಿಮಗೆ ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. 1.5 ಕಪ್ ಬೆಲ್ಲಕ್ಕೆ 1 ಕಪ್ ನೀರನ್ನು ಹಾಕಿ ನಾನು ಅದನ್ನು ಕುದಿಸಿ ಅದನ್ನು ನಾನು ಶೋಧಿಸಿ ತಗೊಳ್ತೀನಿ. ಇಲ್ಲಿ ಇನ್ನೊಂದು ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ನಾವಿಲ್ಲಿ ರವೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನೇ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಒಂದು 2ರಿಂದ 3 ನಿಮಿಷದವರೆಗೂ ರವೆಯನ್ನು ಸ್ವಲ್ಪ ಉರಿಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು 1 ಕಪ್ ಆಗೋಷ್ಟು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ರವೆ ಅರ್ಧ ಕಪ್ಪು, ನಾವು ಇಲ್ಲಿ ಹಸಿ ಕಾಯಿ ತುರಿ 1 ಕಪ್ಪು, ಹಾಗೆ ಒಣ ಕೊಬ್ಬರಿ ತುರಿಯನ್ನು ಕೂಡ ತಗೊಳ್ತೀವಿ. ಅದು ಕೂಡ 1 ಕಪ್ ಆಗೋಷ್ಟು. ನೋಡಿ, ಒಣ ಕೊಬ್ಬರಿ ತುರಿ 1 ಕಪ್ಪು, ಹಸಿ ಕಾಯಿ ತುರಿ ಕೂಡ 1 ಕಪ್ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಜಾಸ್ತಿ ಹೊತ್ತವರೆಗೂ ಇದನ್ನೇನು ಉರಿಯೋದು ಬೇಕಾಗೋದಿಲ್ಲ, ತುಂಬ ಬೇಗ ಮಾಡ್ಕೊಳ್ಳುವಂತಹದ್ದು. ಈಗ ನೋಡ್ಬೋದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಮತ್ತು ಈಗ ಏನು ಕೊಬ್ಬರಿ ಹಾಕಿದ್ದೀವಲ್ಲ, ಕಾಯಿ ಮತ್ತು ಕೊಬ್ಬರಿ, ಅದರಲ್ಲಿ ಎಣ್ಣೆ ಬಿಡೋದಕ್ಕೆ ಶುರು ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅದನ್ನು ಸ್ಟವ್ ಆಫ್ ಮಾಡಿ ತೆಗೆದಿಡಬೇಕಾಗತ್ತೆ. ಈಗ ಬೆಲ್ಲದ ಪಾಕವನ್ನು ಸೋಸಿ ತಗೊಂಡಿದ್ದೀನಿ. ಅದಾದ ನಂತರ ಸೋಸಿದ ನಂತರ ಒಂದು ಕುದಿ ಬರಬೇಕದು. ಕುದಿ ಬಂದ ನಂತರ ಇವಾಗ ರವೆ ಮತ್ತು ಕಾಯಿ ಕೊಬ್ಬರಿಯ ಮಿಶ್ರಣ ಇದೆಯಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ನೋಡಿಕೊಂಡು ಮಾಡ್ಕೊಳ್ಳಿ. ತೀರಾ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಟೈಮ್ವರೆಗೂ ಬೇಯಿಸಬೇಕಾಗತ್ತೆ ಮತ್ತು ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಸ್ವಲ್ಪ ಹುರಿದು ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಕೂಡ ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಹೀಗೆ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕಿ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಪ್ಯಾನು ತಳ ಬಿಡ್ತಾ ಇರಬೇಕು. ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ತೀರಾ ಅದಕ್ಕೋಸ್ಕರ ತೆಳ್ಳಗೆ ಮಾಡಿಕೊಂಡ್ರೆ ಮತ್ತೆ ಇದನ್ನು ನೀವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹಿಟ್ಟನ್ನು ನೋಡೋಣ. ಹಿಟ್ಟಾಗಲೇ ಈಗ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀವಿ. ಸೊ ಹಿಟ್ಟು ಸಾಕು, ಅಷ್ಟು ಚೆನ್ನಾಗಿ ನೆಂದಿದೆ. ರವೆ ಎಲ್ಲ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಇಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು
ಎಷ್ಟು ಸಾಫ್ಟ್ ಆಗಿದೆ, ರವೆ ಎಲ್ಲ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ಈಗ ಅದನ್ನು ಒಂದು ಸೆಕೆಂಡ್ ನಾನು ಚೆನ್ನಾಗಿ ನಾದ್ಕೊಳ್ತೀನಿ. ನಾದಿದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟನ್ನು ತಗೊಂಡು ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಹೇಗೆ ಸ್ವಲ್ಪ ಹಿಟ್ಟನ್ನು ತಗೊಳ್ತೀವಲ್ಲ ಆ ರೀತಿಯಾಗಿ ಹಿಟ್ಟನ್ನು ತಗೊಂಡು ಒಂದು ಮಣೆ ಮೇಲೆ ನೀವು ಈ ರೀತಿ ಕೈಯಲ್ಲೇ, ನೀವು ಬೇಕು ಅಂದರೆ ಲಟ್ಟಿಸ್ಕೊಳ್ಬೋದು, ಬೇಡ ಅಂತಂದರೆ ಹೀಗೂ ಕೂಡ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಲಟ್ಟಿಸೇ ತಗೊಳ್ತೀನಿ. ಸ್ವಲ್ಪ ಲಟ್ಟಿಸಿದ ನಂತರ ಇವಾಗ ಇದಕ್ಕೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಸಿದ ನಂತರ ತೀರ ದೊಡ್ಡದಾಗಿ ಲಟ್ಸೋಕೆ ಹೋಗಬೇಡಿ. ಈಗ ಹೂರಣದ ಉಂಡೆಗಳನ್ನು ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿದ್ರಲ್ಲ, ಈ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಇದನ್ನು ರೆಡಿ ಮಾಡ್ಕೋಬೇಕು. ಈಗ ಅದನ್ನು ಫೋಲ್ಡ್ ಕೂಡ ನಾನು ಹೇಗೆ ಮಾಡ್ಕೊಳ್ತಿದ್ದೀನಿ ನೋಡ್ಬೋದು ನೀವು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದು ತೀರ ಸ್ವಲ್ಪ ದಪ್ಪ ಅನಿಸಿದ್ರೆ ನಿಮಗೆ ಒಂದ್ಸಲ ಲಟ್ಟಿಸ್ಕೊಳ್ಳಿ. ಅಕಸ್ಮಾತ್ ಸಾಕು ಇದು ಕರೆಕ್ಟಾಗಿದೆ ಅನ್ನೋದಾದರೆ ಓಕೆ, ತೊಂದರೆ ಇಲ್ಲ. ಸ್ವಲ್ಪ ದಪ್ಪ ಅನಿಸಿದ್ರೆ ಈ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಬೋದು. ಸೊ ನಾನಿವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ. ತೀರಾ ತೆಳ್ಳಗೆ ಮಾಡ್ಕೋಬಾರ್ದು ಅದನ್ನು, ಸ್ವಲ್ಪ ದಪ್ಪ ಗಾತ್ರದಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಇದೇ ರೀತಿಯಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಒಂದು 3. ಇದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಪ್ಯಾನಿಗೆ ಎಷ್ಟಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡಾಗ ಮತ್ತೆ ಅದನ್ನು ಬಿಡ್ಸೋಕೆ ಹೋದರೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಒಳಗಡೆ ಇರೋ ಹೂರಣ ಎಲ್ಲ ನಮಗೆ ಈ ಒಂದು ಎಣ್ಣೆಗೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಒಂದೊಂದಾಗಿ ಅಥವಾ 2 ಹಾಕಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ಸೊ ಈಗ ಎರಡೂ ಸೈಡ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ಕಲರ್ ಬರೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ತೀರಾ ಗೋಲ್ಡ್ ಕಲರ್ ಅಂದರೆ ತೀರಾ ಬೋಂಡ ಬಜ್ಜಿ ಥರ ಎಲ್ಲ ಕಲರ್ ಚೇಂಜ್ ಆಗೋ ಥರ ಏನಾಗಲ್ಲ ಇದು. ಸೊ ಈ ರೀತಿಯಾಗಿ ಆದ ತಕ್ಷಣ ನೋಡಿ ನಿಧಾನವಾಗಿ ನೀವು ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ಬೋದು. ನೋಡಿ ಇದು ಕೂಡ ಆಗಿದೆ. ಸೊ ಇದನ್ನು ಕೂಡ ಇವಾಗ ತೆಗೆದಿಡ್ತೀನಿ. ಹಾಗೆ ಈಗ ಮತ್ತೊಂದು ಬ್ಯಾಚ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಮನೆಯಲ್ಲಿ ಪಾಯಸ, ಹೋಳಿಗೆ ಈ ಥರದ್ದೆಲ್ಲ ಮಾಡಿಕೊಂಡು ತಿಂತಾನೆ ಇರ್ತೀವಲ್ವಾ, ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದು ನೀವು ಕೂಡ ಮನೆಯಲ್ಲಿ ತಯಾರಿಸಿರ್ತೀರ ಸಜ್ಜಪ್ಪ. ಸೊ ಈ ಒಂದು ರುಚಿಯಾಗಿರುವಂಥ ಸಜ್ಜಪ್ಪವನ್ನು ಖಂಡಿತ ಒಂದು ಸಲ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೊ ಆಗಿರುವಂಥ ಒಂದು ರೆಸಿಪಿಯನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.